ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ಏಕಾದಶ ಸ್ಕಂದದಲ್ಲಿ ಸಹನಶೀಲನಾದ ಬ್ರಾಹ್ಮಣನ ಇತಿಹಾಸವೆಂಬ 23ನೆಯ ಅಧ್ಯಾಯಕ್ಕೆ ಸ್ವಾಗತ. ಸ ಏವ ಮಾಶಂಸಿತ ಉದ್ಧವೇನ ಭಾಗವತ ಮುಖ್ಯೇನ ದಾಶಾರ್ಹ ಮುಖ್ಯ ಸಭಾಜಯನ್ ಭೃತ್ಯ ವಚೋ ಮುಕುಂದ ಸ್ತಮಾಭಾಷೆ ಶ್ರವಣೀಯ ವೀರ್ಯ. ಶುಕಮುನಿಗಳು ಹೇಳುತ್ತಿರುವರು, ಪರೀಕ್ಷಿತ ಮಹಾರಾಜ, ಭಾಗವತೋತ್ತಮನಾದ ಉದ್ಧವನು ಹೀಗೆ ಹೇಳಲ್ಪಡಬೇಕಾದ ವೀರ್ಯ ಗಾಥೆಗಳುಳ್ಳವನಾಗಿದ್ದ ದಾಶಾರ್ಹ ಮುಖ್ಯನಾದ ಶ್ರೀಕೃಷ್ಣನು ಸೇವಕನ ಮಾತನ್ನು ಪ್ರಶಂಸೆ ಮಾಡುತ್ತಾ ಅವನನ್ನು ಕುರಿತು ಹೇಳಿದನು. ಬಾರ್ಹಸ್ಪತ್ಯ ಸವೈನಾತ್ರ ಸಾಧುರ್ವೈ ದುರ್ಜನೇರಿತೈ ದುರುಕ್ತೈರ್ಭಿನ್ನಮಾತ್ಮಾನಂ ಯಸ್ ಸಮಾಧಾತುಮೀಶ್ವರಃ ನ ತಥಾ ತಪ್ಯತೆ ವಿದ್ದಃ ಪುಮಾನ್ ಬಾಣೈ ಸುಮರ್ಮಗೈಃ ಯಥಾ ತುದಂತಿ ಮರ್ಮಸ್ಥ ಹೆಸತಾಂ ಪರುಷೇಶವಃ. ಬಾರ್ಹಸ್ಪತ್ಯನೇ, ಅಂದರೆ ಬೃಹಸ್ಪತಿಯ ಶಿಷ್ಯನೇ ಉದ್ಧವ, ನೀನು ಹೇಳಿದ್ದು ನಿಜ. ದುರಾತ್ಮರಾಡುವ ಕೊಂಕಿನ ಮಾತುಗಳಿಂದ ನೋಯಿಸಲ್ಪಟ್ಟ ಮನಸ್ಸನ್ನು ಸಮಾಧಾನಗೊಳಿಸಲು ಸಮರ್ಥನಾದ ಸಾಧುಪುರುಷನು ಈ ಲೋಕದಲ್ಲಿಯೇ ಇಲ್ಲವೆನ್ನಬಹುದು. ದುರಾತ್ಮರಾಡುವ ದುರುಕ್ತಿಗಳು ಹೃದಯದಲ್ಲಿ ಎಷ್ಟು ಯಾತನೆಯನ್ನು ಉಂಟು ಮಾಡುತ್ತವೆ ಎಂದರೆ, ಶತ್ರುವಾದವನು ಮರ್ಮ ಸ್ಥಳದಲ್ಲಿ ಪ್ರಯೋಗಿಸುವ ವಿಷಯುಕ್ತ ಬಾಣವೂ ಕೂಡ ಅಷ್ಟು ಯಾತನೆಯನ್ನು ಉಂಟು ಮಾಡುವುದಿಲ್ಲ. ಮರ್ಮ ಸ್ಥಳದಲ್ಲಿ ಪ್ರಯೋಗಿಸುವ ಬಾಣಗಳ ಗಾಯವಾದರೂ ಸ್ವಲ್ಪ ದಿವಸಗಳಲ್ಲಿಯೇ ಮಾಯಬಹುದು. ಆದರೆ ಹೃದಯವನ್ನು ಹೊಕ್ಕ ದುರಾತ್ಮರ ವಾಕ್ಶಲ್ಯಗಳಿಂದ ಉಂಟಾಗುವ ಮನೋವ್ಯಾಧಿಯು ಪ್ರಾಣಾಂತ್ಯದವರೆಗೆ ಗುಣವಾಗುವುದೇ ಇಲ್ಲ. ಪ್ರಿಯ ಸಖನೆ, ಈ ವಿಷಯದಲ್ಲಿ ಮಹಾಪುಣ್ಯಕರವಾದ ಇತಿಹಾಸವೊಂದನ್ನು ವಿದ್ವಾಂಸರು ಉದಾಹರಿಸುತ್ತಾರೆ. ಅದನ್ನೇ ನಿನಗೂ ಹೇಳುತ್ತೇನೆ, ಏಕಾಗ್ರ ಚಿತ್ತನಾಗಿ ಕೇಳು. ದುರ್ಜನರಿಂದ ಅವಮಾನಗೊಳಿಸಲ್ಪಟ್ಟರೂ ಧೈರ್ಯವನ್ನು ಕಳೆದುಕೊಳ್ಳದೆ ಇದು ತನ್ನ ಪೂರ್ವಜನ್ಮದ ಕರ್ಮದ ಫಲವೆಂದು ಭಾವಿಸಿಕೊಂಡು ಸಮಾಧಾನದಿಂದಲೇ ಹೇಳಿದ ಭಿಕ್ಷುವಿನ ಗೀತೆಯಿದು. ಹಿಂದಿನ ಕಾಲದಲ್ಲಿ ಉಜ್ಜಯಿನಿಯಲ್ಲಿ ಒಬ್ಬ ಬ್ರಾಹ್ಮಣನು ವಾಸವಾಗಿದ್ದನು. ಕೃಷಿ ವಾಣಿಜ್ಯಾದಿ ವೃತ್ತಿಗಳಿಂದ ಅಪಾರವಾದ ಐಶ್ವರ್ಯವನ್ನು ಸಂಪಾದಿಸಿದ್ದ ಅವನು ಅತ್ಯಂತ ಕೃಪಣನು, ಕಾಮಿಯೂ ಲೋಭಿಯೂ ಆಗಿದ್ದನು. ಆತನು ಮಾತಿಗೂ ಕೋಪಗೊಳ್ಳುತ್ತಿದ್ದನು. ಅವನು ತನ್ನ ಜ್ಞಾತಿಗಳನ್ನು, ಬಂಧುಗಳನ್ನು, ಅತಿಥಿಗಳನ್ನು ಒಳ್ಳೆಯ ಮಾತಿನಿಂದ ಕೂಡ ಆದರಿಸುತ್ತಿರಲಿಲ್ಲ. ಭೋಜನಾದಿಗಳಿಂದ ಸತ್ಕರಿಸುವುದಾದರೂ ಎಲ್ಲಿ ಬಂತು? ಹೀಗಾಗಿ ಅವನ ಮನೆಯ ಕಡೆ ಯಾರೂ ಸುಳಿಯುತ್ತಿರಲಿಲ್ಲ. ಅವನ ಮನೆಯು ಶೂನ್ಯಾಗಾರವಾಗಿದ್ದಿತು. ತಾನು ಗಳಿಸಿಟ್ಟಿದ್ದ ಅಪಾರವಾದ ಐಶ್ವರ್ಯದಿಂದ ತಾನಾದರೂ ಸುಖೋಪಭೋಗಗಳನ್ನು ಅನುಭವಿಸುತ್ತಿದ್ದನೆ ಎಂದರೆ ಅದು ಇಲ್ಲ. ತನ್ನ ಸುಖಕ್ಕಾದರೂ ಬಿಡಿಗಾಸನ್ನು ವೆಚ್ಚ ಮಾಡುತ್ತಿರಲಿಲ್ಲ. ಹೀಗಾಗಿ ಆ ಬ್ರಾಹ್ಮಣನು ಕಡು ಲೋಭಿಯಾಗಿದ್ದನು. ಕಡು ಲೋಭಿಯು ದುಶ್ಶೀಲನೂ ಆಗಿರುವವನನ್ನು ಕಂಡರೆ ಅವನ ಮಕ್ಕಳು, ಬಾಂಧವರು ಅವನಿಗೆ ದ್ರೋಹವನ್ನೆಸಗುವುದು ಸ್ವಾಭಾವಿಕ. ಅವನ ದುಸ್ವಭಾವವನ್ನು ಕಂಡು ಅವನ ಪತ್ನಿಯರು, ಹೆಣ್ಣು ಮಕ್ಕಳು, ಗಂಡು ಮಕ್ಕಳು, ಸೇವಕರು ಸಂಕಟ ಪಡುತ್ತಿದ್ದರು. ಅವನಿಗೆ ಒಳ್ಳೆಯದಾಗಲೆಂದು ಯಾವ ಕಾರ್ಯವನ್ನು ಅವರು ಮಾಡುತ್ತಿರಲಿಲ್ಲ. ಅನಿಷ್ಟವನ್ನೇ ಬಯಸುತ್ತಿದ್ದರು. ತಾನೂ ತಿನ್ನದೆ ಇತರರಿಗೂ ಕೊಡದೆ ಯಕ್ಷನಂತೆ ಗಳಿಸಿದ ಐಶ್ವರ್ಯವನ್ನು ಸಂರಕ್ಷಿಸುತ್ತಿದ್ದ ಬ್ರಾಹ್ಮಣನಿಗೆ ಇಹಪರಗಳೆರಡರಲ್ಲಿಯೂ ಸುಖವಿಲ್ಲವಾಯಿತು. ಉಭಯ ಲೋಕಗಳಿಂದಲೂ ಭ್ರಷ್ಟನಾದ, ಧರ್ಮ ಕರ್ಮಗಳಿಂದಲೂ ವಿಹೀನನಾಗಿದ್ದ ಅವನ ವಿಷಯದಲ್ಲಿ ಐಶ್ವರ್ಯಕ್ಕೆ ಭಾಗಿಗಳಾದ 5 ಕುಪಿತರಾದರು. ಅಂದರೆ ಪಂಚಮಹಾಯಜ್ಞಕ್ಕೆ ಭಾಗಿಗಳಾದ ದೇವತೆಗಳು ಕುಪಿತರಾದರು. ಪಂಚಮಹಾಯಜ್ಞಗಳ ದೇವತೆಗಳನ್ನು ತಿರಸ್ಕರಿಸಿದ ಕಾರಣದಿಂದಾಗಿ ಅವನು ಹಿಂದೆ ಮಾಡಿದ ಪುಣ್ಯದ ಅವಲಂಬನೆಯಿಂದ ಗಳಿಸಿದ್ದ ಐಶ್ವರ್ಯವು ಶಿಥಿಲವಾಗುತ್ತಾ ಬಂದಿತು. ಬಹಳವಾದ ಆಯಾಸದಿಂದಲೂ ಪರಿಶ್ರಮದಿಂದಲೂ ಗಳಿಸಿಟ್ಟಿದ್ದ ಅಪಾರವಾದ ಅವನ ಐಶ್ವರ್ಯವು ಅವನ ಕಣ್ಮುಂದೆಯೇ ಹಾಳಾಗತೊಡಗಿತು. ಐಶ್ವರ್ಯದ ಸ್ವಲ್ಪ ಭಾಗವನ್ನು ಜ್ಞಾತಿಗಳು ದೋಚಿಕೊಂಡು ಹೋದರು. ಸ್ವಲ್ಪ ಭಾಗವನ್ನು ಕಳ್ಳಕಾಕರು ಕೊಳ್ಳೆ ಹೊಡೆದರು. ಅತಿವೃಷ್ಟಿ, ಅನಾವೃಷ್ಟಿ, ಅಗ್ನಿ ಇವೇ ಮುಂತಾದ ದೈವಿಕವಾದ ಕಾರಣಗಳಿಂದ ಮತ್ತೊಂದು ಭಾಗ ಐಶ್ವರ್ಯವು ನಷ್ಟವಾಯಿತು. ಹೆಸರಿಗೆ ಮಾತ್ರವೇ ಬ್ರಾಹ್ಮಣನಾಗಿದ್ದ ಅವನ ಅಳಿದುಳಿದ ಐಶ್ವರ್ಯವನ್ನು ಆ ಊರಿನ ಜನರು ಲೂಟಿ ಮಾಡಿದರು.
ರಾಜನು ದಂಡದ ರೂಪವಾಗಿ ಉಳಿದ ಅವನ ಆಸ್ತಿ ಎಲ್ಲವನ್ನೂ ಸ್ವಾಧೀನಪಡಿಸಿಕೊಂಡನು. ಉದ್ಧವ, ಹೀಗೆ ಅವನ ಅಪಾರವಾದ ಐಶ್ವರ್ಯವು ನಷ್ಟವಾಗಿ ಹೋಯಿತು. ಆ ಬಡಪಾಯಿಯು ತಾನು ಗಳಿಸಿದ ಐಶ್ವರ್ಯದಿಂದ ಧರ್ಮವನ್ನೂ ಸಂಪಾದಿಸಲಿಲ್ಲ, ತಾನು ಅದನ್ನು ಉಪಭೋಗಿಸಲೂ ಇಲ್ಲ. ಸ್ವಜನರು ಅವನನ್ನು ಉಪೇಕ್ಷಿಸತೊಡಗಿದರು. ಆ ಬ್ರಾಹ್ಮಣನು ಭಯಂಕರವಾದ ಚಿಂತೆಗೊಳಗಾದನು. ಅತುಲೈಶ್ವರ್ಯವನ್ನು ಕಳೆದುಕೊಂಡು ಸಂಕಟಕ್ಕೊಳಗಾದ ಅವನು ಸುದೀರ್ಘವಾಗಿ ಆಲೋಚಿಸತೊಡಗಿದನು. ತಾನು ಮಾಡುತ್ತಿದ್ದ ದುಷ್ಕಾರ್ಯಕ್ಕಾಗಿ ಮನಸ್ಸು ಖೇದಗೊಂಡಿತು. ಕಣ್ಣಿನಲ್ಲಿ ನೀರು ಹರಿಯತೊಡಗಿತು. ಕಂಠವು ಗದ್ಗದಿತವಾಯಿತು. ಹೀಗೆಯೇ ಯೋಚಿಸುತ್ತಿರಲಾಗಿ ಇದ್ದಕ್ಕಿದ್ದಂತೆಯೇ ಅವನಲ್ಲಿ ವೈರಾಗ್ಯದ ಬುದ್ಧಿಯು ಉದಯಿಸಿತು. ಆಗ ಆ ಬ್ರಾಹ್ಮಣನು ತನ್ನಲ್ಲಿಯೇ ತಾನು ಹೇಳಿಕೊಂಡನು, ಅಯ್ಯೋ, ಕಷ್ಟ, ನಾನು ವ್ಯರ್ಥವಾಗಿ ಇದುವರೆವಿಗೂ ನನ್ನ ಈ ದೇಹವನ್ನು ಸವೆಸಿದನು. ಕೇವಲ ಧನ ಸಂಗ್ರಹಕ್ಕಾಗಿ ನಾನು ಇಷ್ಟು ಪರಿಶ್ರಮಿಸಿದನೇ ಹೊರತು ಧರ್ಮಕ್ಕಾಗಲಿ ಕಾಮಕ್ಕಾಗಲಿ ನಾನಿದನ್ನು ವ್ಯಯ ಮಾಡಲೇ ಇಲ್ಲ. ಪ್ರಾಯೇಣಾರ್ಥ ಕದರ್ಯಾಣಾಂ ನ ಸುಖಾಯ ಕದಾಚನ ಇಹ ಚಾತ್ಮೋಪತಾಪಾಯ ಮೃತಸ್ಯ ನರಕಾಯ ಚ. ಪ್ರಾಯಶಃ ಕಡು ಲೋಭಿಗಳಾದವರ ಐಶ್ವರ್ಯವು ಸ್ವಸುಖಕ್ಕಾಗಲಿ ಇತರ ಯಾವುದೇ ಪ್ರಯೋಜನಕ್ಕಾಗಲಿ ವ್ಯಯಿಸಲ್ಪಡುವುದಿಲ್ಲ. ಅವರು ಗಳಿಸುವ ಐಶ್ವರ್ಯಕ್ಕೆ ಇಹದಲ್ಲಿ ಸಂಗ್ರಹಿಸಿಡುವುದಕ್ಕಾಗಿ ದೇಹಶ್ರಮ, ಪರದಲ್ಲಿ ನರಕವಾಸ, ಇಷ್ಟು ಮಾತ್ರವೇ ಪ್ರಯೋಜನ. ಯಶೋ ಯಶಸ್ವಿನಾಂ ಶುದ್ಧಂ ಶ್ಲಾಘ್ಯಾಯೇ ಗುಣಿನಾಂ ಗುಣಾಃ ಲೋಭ ಸ್ವಲ್ಪೋಪಿ ತಾನ್ ಹಂತಿ ಚಿತ್ರೋ ರೂಪಮಿವೇಪ್ಸಿತಂ. ಲೋಭವು ಸ್ವಲ್ಪ ಮಾತ್ರವೇ ಇದ್ದರೂ ಅಲ್ಪವಾಗಿರುವ ತೊನ್ನು ರೂಪವನ್ನೇ ಕೆಡಿಸಿಬಿಡುವಂತೆ ಯಶೋವಂತರ ಶುದ್ಧವಾದ ಯಶಸ್ಸನ್ನು ಲೋಭವು ಗುಣವಂತರ ಶ್ಲಾಘನೀಯವಾದ ಗುಣಗಳನ್ನು ಕೆಡಿಸಿಬಿಡುತ್ತದೆ. ಅರ್ಥಸ್ಯ ಸಾಧನೆ ಸಿದ್ಧೇ ಉತ್ಕರ್ಷೆ ರಕ್ಷಣೆ ವ್ಯಯೇ ನಾಶೋಪಭೋಗ ಆಯಾಸಸ್ತ್ರಾಸಶ್ಚಿಂತ ಭ್ರಮೋ ನೃಣಾಂ. ಮಾನವರಿಗೆ ಹಣವನ್ನು ಸಂಪಾದಿಸುವಾಗ ಆಯಾಸವಾಗುತ್ತದೆ, ಸಂಪಾದಿಸಿದ್ದನ್ನು ವೃದ್ಧಿಗೊಳಿಸುವಾಗ ಕಷ್ಟವಾಗುತ್ತದೆ, ರಕ್ಷಿಸುವಾಗ ಭಯವಾಗುತ್ತದೆ, ಖರ್ಚು ಮಾಡಿದಾಗ ಚಿಂತೆಯಾಗುತ್ತದೆ, ಉಪಭೋಗಿಸುವಾಗ ಸಂಕಟವಾಗುತ್ತದೆ. ನಷ್ಟವಾಗಿ ಹೋದರಂತೂ ತಲೆಯೇ ತಿರುಗಿ ಹೋಗುತ್ತದೆ, ಬುದ್ಧಿ ಭ್ರಮಣೆಯಾಗುತ್ತದೆ. ಸ್ವೇಸ್ತೇಯಂ ಹಿಂಸಾನೃತಂ ದಂಭಃ ಕಾಮ ಕ್ರೋಧ ಸ್ವಯೋ ಮದಃ ಭೇದೋ ವೈರಮ ವಿಶ್ವಾಸ ಸಂಸ್ಪರ್ಧಾ ವ್ಯಸನಾನಿ ಚ. ಏತೆ ಪಂಚದಶಾನರ್ಥ ಹ್ಯರ್ಥಮೂಲ ಮತಾನೃಣಾಂ ತಸ್ಮಾದನರ್ಥಮರ್ಥಾಖ್ಯಂ ಶ್ರೇಯೋರ್ಥಿ ದೂರತಸ್ತ್ಯಜೇತ್. ಕಳ್ಳತನ, ಹಿಂಸೆ, ಸುಳ್ಳು ಹೇಳುವುದು, ದಂಭ, ಕಾಮ, ಕ್ರೋಧ, ಗರ್ವ, ಅಹಂಕಾರ, ಭೇದ ಬುದ್ಧಿ, ವೈರ, ಅಪನಂಬಿಕೆ, ಸ್ಪರ್ಧೆ, ಸ್ತ್ರೀಲಂಪಟತ್ವ, ಜೂಜು ಮತ್ತು ಮದ್ಯ, ಈ 15 ಅನರ್ಥಗಳು. ಮನುಷ್ಯನಿಗೆ ಧನದ ಕಾರಣದಿಂದಲೇ ಈ ಅನರ್ಥಗಳು ಒದಗಿ ಬರುತ್ತವೆ. ಆದುದರಿಂದ ಶ್ರೇಯಸ್ಸನ್ನು ಬಯಸುವವನು ಅರ್ಥವೆಂಬ ಹೆಸರನ್ನು ಹೊಂದಿರುವ ಅನರ್ಥದ ಮೊಟ್ಟೆಯನ್ನು ದೂರದಿಂದಲೇ ಪರಿತ್ಯಜಿಸಬೇಕು. ಬಿದ್ಯಂತೆ ಭ್ರಾತರೋದಾರಾಹ ಪಿತರ ಸುಹೃದಸ್ತಥಾ ಏಕ ಸ್ನಿಗ್ಧ ಕಾಕಿಣಿನ ಸದ್ಯ ಸರ್ವೇ ರಯಃ ಕೃತಾಃ. ಏಕ ದೇಹದಂತೆ ವ್ಯವಹರಿಸುತ್ತಿದ್ದ ಅಣ್ಣ ತಮ್ಮಂದಿರು, ಗಂಡ ಹೆಂಡತಿಯರು, ತಂದೆ ತಾಯಿಗಳು, ಗೆಳೆಯರು ಒಂದು ಕಾಸಿನ ನಿಮಿತ್ತವಾಗಿ ಜಗಳವಾಡಿ ಪರಸ್ಪರ ಸ್ನೇಹವನ್ನು ತೊರೆದು ಪರಸ್ಪರ ವೈರಿಗಳಾಗಿ ಬಿಡುತ್ತಾರೆ. ಅರ್ಥೇನಾಲ್ಪೀಯಸೆ ಶೇತೆ ಸಂರಬ್ಧ ದೀಪ್ತಮನ್ಯವಃ ತ್ಯಜತ್ಯಾಂಶು ಸ್ಪೃಧೋ ಘ್ನಂತಿ ಸಹಸೋತ್ಸೃಜ್ಯ ಸೌಹೃದಂ. ಕಡು ಲೋಭಿಗಳಾದವರು ಸ್ವಲ್ಪ ಹಣಕ್ಕಾದರೂ ಕ್ಷೋಭೆಗೊಳ್ಳುತ್ತಾರೆ, ಸಿಟ್ಟಿನಿಂದ ಉರಿದು ಬೀಳುತ್ತಾರೆ. ಹಲವಾರು ವರ್ಷಗಳಿಂದಲೂ ನಡೆದು ಬಂದ ಸ್ನೇಹವನ್ನು ಹಣದ ಕಾರಣದಿಂದಾಗಿ ಕ್ಷಣ ಮಾತ್ರದಲ್ಲಿ ತ್ಯಜಿಸಿ ಬಿಡುತ್ತಾರೆ. ಚಿಕ್ಕಾಸಿಗೂ ಜಗಳವಾಡುವ ಆ ಲೋಭಿಗಳು ಸುಹೃದರನ್ನು ಕೊಲ್ಲುವುದಕ್ಕೂ ಹೇಸುವುದಿಲ್ಲ. ಲಬ್ಧ್ವಾ ಜನ್ಮ ಮರಪ್ರಾರ್ಥ್ಯಂ ಮಾನುಷ್ಯಂ ತದ್ವಿಜಾಗ್ರತಾಂ ತದನಾಧೃತ್ಯಯೇ ಸ್ವಾರ್ಥಂ ಘ್ನಂತಿ ಯಾಂತ್ಯ ಶುಭಾಂ ಗತಿಂ. ಯಾರು ದೇವತೆಗಳು ಬಯಸುವ ಮನುಷ್ಯ ಜನ್ಮವನ್ನು
ಅದರಲ್ಲಿಯೂ ಬ್ರಾಹ್ಮಣ ಜನ್ಮವನ್ನು ಪಡೆದು ತಮ್ಮ ವರ್ಣಾಶ್ರಮ ಧರ್ಮಗಳನ್ನು ಅನಾದರಿಸಿ ಆತ್ಮಹಿತವನ್ನು ಹಾಳು ಮಾಡಿಕೊಳ್ಳುವರೋ ಅಂತಹವರು ದುರ್ಗತಿಯನ್ನೈದುವರು. ಸ್ವರ್ಗಾಪವರ್ಗಯೋರ್ದ್ವಾರಂ ಪ್ರಾಪ್ಯ ಲೋಕಮಿಮಂ ಪುಮಾಂ ದ್ರವಿಣೇ ಕೋನು ಸಜ್ಜೇತ ಮರ್ತ್ಯೋನರ್ಥಸ್ಯ ಧಾಮನಿ. ಸ್ವರ್ಗ ಮೋಕ್ಷಗಳಿಗೆ ಹೆಬ್ಬಾಗಿಲಿನಂತಿರುವ ಈ ಮನುಷ್ಯ ಲೋಕವನ್ನು ಹೊಂದಿ ಯಾವ ಮನುಷ್ಯನು ತಾನೇ ಅನರ್ಥಕ್ಕೆ ತವರು ಮನೆಯಂತಿರುವ ಹಣದ ವ್ಯವಹಾರದಲ್ಲಿ ತನ್ನನ್ನು ತಾನೇ ತೊಡಗಿಸಿಕೊಳ್ಳುತ್ತಾನೆ. ದೇವರ್ಷಿ ಪಿತೃಭೂತಾನಿ ಜ್ಞಾತೀನ್ ಬಂಧೂಂಶ್ಚ ಭಾಗಿನಃ ಅಸಂವಿಭಜ್ಯ ಚಾತ್ಮಾನಂ ಯಕ್ಷವಿತ್ತ ಪತತ್ಯಧಃ. ಧನದ ಉಪಯೋಗಕ್ಕೆ ಭಾಗಿಗಳಾದ ಅಂದರೆ ಹಕ್ಕುದಾರರಾದ ದೇವ ಋಷಿ ಪಿತೃಗಳನ್ನು, ಮನುಷ್ಯರನ್ನು, ಪ್ರಾಣಿಗಳನ್ನು, ಜ್ಞಾತಿ ಬಾಂಧವರನ್ನು ಅನ್ನಾದಿಗಳಿಂದ ತೃಪ್ತಿಪಡಿಸದಿರುವ, ಸುಖೋಪಭೋಗಗಳನ್ನು ತಾನು ಉಪಭೋಗಿಸದಿರುವ ಯಕ್ಷವಿತ್ತನು ಅಂದರೆ ಯಕ್ಷನಂತೆ ಸಂಗ್ರಹಿಸಿದ ಧನವನ್ನು ರಕ್ಷಿಸುವುದರಲ್ಲಿಯೇ ಆಸಕ್ತನಾಗಿರತಕ್ಕ ನನ್ನಂತಹವನು ಅಧೋಗತಿಗೆ ಹೋಗುತ್ತಾನೆ. ವ್ಯರ್ಥಯಾರ್ಥೇ ಹಯಾವಿತ್ತಂ ಪ್ರಮತ್ತಸ್ಯ ವಯೋಬಲಂ ಕುಶಲಾಯೇನ ಸಿದ್ಧ್ಯಂತೆ ಜರಟಃ ಕಿನ್ನು ಸಾಧಯೇ. ಅಯ್ಯೋ, ನಾನು ನನ್ನ ಕರ್ತವ್ಯದಿಂದ ಚ್ಯುತನಾಗಿ ಬಿಟ್ಟೆನಲ್ಲವೇ. ಪ್ರಮತ್ತನಾಗಿದ್ದ ನಾನು ನನ್ನ ಆಯುಷ್ಯ, ಧನ, ಬಲ, ಪೌರುಷ ಎಲ್ಲವನ್ನೂ ಹಾಳು ಮಾಡಿಕೊಂಡು ಬಿಟ್ಟೆನು. ವಿವೇಕಿಗಳಾದವರು ಇಂತಹ ಈ ಸಾಧನ ಸಂಪತ್ತಿಗಳಿಂದಲೇ ಮೋಕ್ಷವನ್ನು ಸಂಪಾದಿಸಿಕೊಂಡು ಬಿಡುತ್ತಿದ್ದರು. ಎಲ್ಲವನ್ನೂ ಕಳೆದುಕೊಂಡು ಮುದುಕನಾಗಿರುವ ನಾನು ಈಗ ಏನನ್ನು ತಾನೇ ಸಾಧಿಸಿಯೇನು? ಕಸ್ಮಾ ಸಂಕ್ಲೇಶ್ಯತೆ ವಿದ್ವಾಂ ವ್ಯರ್ಥಯಾರ್ಥೇ ಹಯಾಸಕೃತ ಕಸ್ಯ ಚಿನ್ಮಾಯಯ ನೂನಂ ಲೋಕೋಯಂ ಸುವಿಮೋಹಿತಃ. ನನ್ನಂತಹ ವಿದ್ವಾಂಸನೂ ಕೂಡ ವ್ಯರ್ಥವಾದ ಅರ್ಥಾಪೇಕ್ಷೆಯಿಂದ ಬಾರಿ ಬಾರಿಗೂ ಕ್ಲೇಶ ಪಡುತ್ತಿರುವುದೇಕೆ? ನಿಶ್ಚಯವಾಗಿಯೂ ಯಾವನದೋ ಮಾಯೆಯಿಂದಾಗಿ ಈ ಲೋಕವು ಸಂಪೂರ್ಣವಾಗಿ ವಿಮೋಹಗೊಂಡಿದೆ. ಕಿಂ ಧನೈರ್ಧನದೈರ್ವಾ ಕಿಂ ಕಾಮೈರ್ವಾ ಕಾಮದೈರುತ ಮೃತ್ಯುನ ಗ್ರಸ್ಯಮಾನಸ್ಯ ಕರ್ಮಭಿರ್ವೋತ ಜನ್ಮದೈಹಿ. ಕಾಲಸ್ವರೂಪನಾದ ಮೃತ್ಯುವಿನಿಂದ ನುಂಗಲ್ಪಡುತ್ತಿರುವವನಿಗೆ ಐಶ್ವರ್ಯಗಳಿಂದ ಏನಾಗಬೇಕಾಗಿದೆ? ಐಶ್ವರ್ಯವನ್ನು ಕೊಡುವ ದೇವತೆಗಳಿಂದಾಗಲಿ ಮನುಷ್ಯರಿಂದಾಗಲಿ ಏನಾಗಬೇಕಾಗಿದೆ? ಕಾಮೋಪಭೋಗಗಳಿಂದಾದರೂ ಏನಾಗಬೇಕಾಗಿದೆ? ಕಾಮೋಪಭೋಗಗಳನ್ನು ಫಲರೂಪವಾಗಿ ಕೊಡುವ ಮತ್ತು ಹುಟ್ಟು ಸಾವುಗಳೆಂಬ ಸಂಸಾರ ಚಕ್ರದಲ್ಲಿ ಸಿಕ್ಕಿಸುವ ಕಾಮ್ಯ ಕರ್ಮಗಳಿಂದಾದರೂ ಏನಾಗಬೇಕಾಗಿದೆ? ನೂನಮ್ಮೆ ಭಗವಾಂಸ್ತುಷ್ಟ ಸರ್ವದೇವಮಯೋ ಹರಿಹಿ ಏನ ನೀತೋ ದಶಾಮೇತಾಂ ನಿರ್ವೇದಶ್ಚಾತ್ಮನಃ ಪ್ಲವಃ. ಅಬ್ಬಾ, ನಿಶ್ಚಯವಾಗಿಯೂ ಸರ್ವದೇವಮಯನಾದ ಶ್ರೀಹರಿಯು ನನ್ನ ವಿಷಯದಲ್ಲಿ ಸಂತುಷ್ಟನಾಗಿ ನನ್ನಲ್ಲಿದ್ದ ಸಕಲವನ್ನು ಅಪಹರಿಸಿ ನನ್ನನ್ನು ಈ ದುರ್ದಶೆಗೆ ಈಡು ಮಾಡಿ ಸಂಸಾರವೆಂಬ ಸಮುದ್ರವನ್ನು ದಾಟಲು ದೋಣಿಯ ರೂಪವಾಗಿರುವ ವೈರಾಗ್ಯವನ್ನು ನನ್ನ ಮನಸ್ಸಿನಲ್ಲಿ ಕಲ್ಪಿಸಿದನಲ್ಲವೇ. ಎಂತಹ ಕರುಣಾಳುವಪ್ಪ ಆತನು. ಸೋಹಂ ಕಾಲಾವಶೇಷೇಣ ಶೋಷಯಿಷ್ಯೇಂಗಮಾತ್ಮನಃ ಅಪ್ರಮತ್ತೋಖಿಲ ಸ್ವಾರ್ಥೆ ಯದಿತ್ ಸ್ಯಾತ್ ಸಿದ್ಧ ಆತ್ಮನಿ. ಭಗವಂತನ ಅನುಗ್ರಹದಿಂದ ಸಂಸಾರವನ್ನು ದಾಟಲು ವೈರಾಗ್ಯವೆಂಬ ನಾವೆಯನ್ನು ಪಡೆದುಕೊಂಡಿರುವ ನಾನು ನನ್ನ ಆಯುಷ್ಯವೇನಾದರೂ ಉಳಿದಿದ್ದರೆ ಉಳಿದಿರುವ ಆ ನನ್ನ ಆಯುಷ್ಯದಲ್ಲಿ ಆತ್ಮ ಲಾಭದಲ್ಲಿಯೇ ಸಂತುಷ್ಟನಾಗಿರುತ್ತಾ ಪರಮಾರ್ಥ ಪ್ರಾಪ್ತಿಯಲ್ಲಿ ಜಾಗರೂಕನಾಗಿದ್ದುಕೊಂಡು ಆ ಸಮಯದಲ್ಲಿಯೇ ನಾನು ತಪಸ್ಸನ್ನು ಮಾಡುತ್ತಾ ನನ್ನ ಶರೀರವನ್ನು ಶೋಷಿಸಿ ಬಿಡುತ್ತೇನೆ. ತತ್ರ ಮಾಮನುಮೋದೇರಂದೇವಾಸ್ ತ್ರಿಭುವನೇಶ್ವರಾಃ ತತ್ರ ಮಾಮನುಮೋದೇರ ದೇವಾಸ್ತ್ರಿಭುವನೇಶ್ವರಃ ಮುಹೂರ್ತೇನ ಬ್ರಹ್ಮಲೋಕಂ ಕಟ್ವಾಂಗ ಸಮಸಾಧಯತ್. 3 ಲೋಕಗಳಿಗೂ ಈಶ್ವರರಾದ ಬ್ರಹ್ಮಾದಿ ದೇವತೆಗಳು ಈ ನನ್ನ ಕಾರ್ಯವನ್ನು ಅನುಮೋದಿಸಿ ಅನುಗ್ರಹಿಸಬಹುದು. ಧ್ಯಾನ ಬಲದಿಂದ ಖಟ್ವಾಂಗ ಮಹಾರಾಜನು ಬ್ರಹ್ಮಲೋಕವನ್ನು ಮುಹೂರ್ತ ಮಾತ್ರದಲ್ಲಿ ಸಾಧಿಸಿಬಿಟ್ಟನಲ್ಲವೇ. ಶ್ರೀ ಭಗವಂತನು ಹೇಳುತ್ತಾನೆ, ಉದ್ಧವ, ಅವಂತಿ ದೇಶದ ಆ ದ್ವಿಜಶ್ರೇಷ್ಠನು ಮನಸ್ಸಿನಲ್ಲಿ ಹೀಗೆ ನಿರ್ಧರಿಸಿ ನಾನು ನನ್ನದು ಎಂಬ ಹೃದಯದ ಗಂಟುಗಳನ್ನು ಬಿಚ್ಚಿ ಹಾಕಿ ಶಾಂತನೋ ಮೌನಿಯೋ ಆದ ಸನ್ಯಾಸಿ ಭಿಕ್ಷುವಾಗಿ ಬಿಟ್ಟನು. ಆ ಸಮಯದಲ್ಲಿ ಅವನಿಗೆ ಯಾವುದೇ ಸ್ಥಾನದಲ್ಲಾಗಲಿ ವ್ಯಕ್ತಿಯಲ್ಲಾಗಲಿ
ವಸ್ತುವಿನಲ್ಲಾಗಲಿ ಆಸಕ್ತಿ ಇರಲಿಲ್ಲ. ಅವನು ತನ್ನ ಇಂದ್ರಿಯಗಳನ್ನು, ಮನಸ್ಸನ್ನು, ಪ್ರಾಣಗಳನ್ನು ವಶದಲ್ಲಿ ಇಟ್ಟುಕೊಂಡಿದ್ದನು. ಅವನು ಭೂಮಂಡಲದಲ್ಲಿ ಸ್ವೇಚ್ಛೆಯಿಂದ ಸಂಚರಿಸುತ್ತಿದ್ದನು. ಅವನು ಭಿಕ್ಷೆಗಾಗಿ ನಗರಕ್ಕಾಗಲಿ ಗ್ರಾಮಕ್ಕಾಗಲಿ ಹೋಗಲೇಬೇಕಾಗಿದ್ದಿತು. ತನ್ನನ್ನು ಯಾರೂ ಗುರುತಿಸದ ರೀತಿಯಲ್ಲಿ ನಗರ ಗ್ರಾಮಗಳನ್ನು ಅವನು ಪ್ರವೇಶಿಸುತ್ತಿದ್ದನು. ಹಿಂದೆ ಅವನನ್ನು ನೋಡಿದ್ದ ಕೆಲವರು ದುಷ್ಟರು, ಅತ್ಯಂತ ವೃದ್ಧನು, ಅವಧೂತನೂ ಆಗಿದ್ದ ಆ ಭಿಕ್ಷುವನ್ನು ಆ ವೇಷದಲ್ಲಿ ಕಂಡೊಡನೆಯೇ ನಾನಾ ಪ್ರಕಾರವಾದ ತಿರಸ್ಕಾರದ ಮಾತುಗಳಿಂದ ಅವನನ್ನು ಅವಮಾನಗೊಳಿಸುತ್ತಿದ್ದರು. ತಿರಸ್ಕಾರದ ಮಾತುಗಳನ್ನಾಡಿದರೂ ಅವನು ಮರು ಮಾತನಾಡದೆ ಮೌನಿಯಾಗಿದ್ದುದನ್ನು ನೋಡಿ ಕೆಲವರು ದುಷ್ಟರು ಅವನು ಹಿಡಿದಿದ್ದ ತ್ರಿದಂಡವನ್ನೇ ಕಸಿದುಕೊಂಡರು. ಕೆಲವರು ಭಿಕ್ಷಾ ಪಾತ್ರೆಯನ್ನು, ಕಮಂಡಲವನ್ನು ಕಸಿದುಕೊಂಡರು. ಕೆಲವರು ಕುಳಿತುಕೊಳ್ಳಲು ಇಟ್ಟುಕೊಂಡಿದ್ದ ಆಸನವನ್ನೇ ಅಪಹರಿಸಿದರು. ಮತ್ತೆ ಕೆಲವರು ಜಪಮಾಲೆಯನ್ನೇ ಕಸಿದುಕೊಂಡರು. ಕೆಲವರು ಚಿಂದಿ ಬಟ್ಟೆಗಳನ್ನು, ನಾರು ಬಟ್ಟೆಗಳನ್ನು ಕಿತ್ತುಕೊಂಡರು. ಕೆಲವರು ಕಸಿದುಕೊಂಡ ಬಟ್ಟೆಯನ್ನು ಹಿಂದಕ್ಕೆ ಕೊಟ್ಟು ಪುನಃ ಕಿತ್ತುಕೊಳ್ಳುತ್ತಿದ್ದರು. ಭಿಕ್ಷೆಯಿಂದ ದೊರೆತ ಅನ್ನವನ್ನು ಆ ಸಾಧುವು ನದಿಯ ತೀರದಲ್ಲಿ ಕುಳಿತು ತಿನ್ನುತ್ತಿರುವಾಗ ಪಾಪಿಷ್ಠರು ಅನ್ನದ ಮೇಲೆಯೇ ಮೂತ್ರೋತ್ಸರ್ಜನೆ ಮಾಡಿ ಸಾಲದೆಂಬಂತೆ ಅವನ ತಲೆಯ ಮೇಲೆ ಉಗುಳುತ್ತಿದ್ದರು. ಸಾಧುವು ಮಾತನಾಡಿದ್ದರೆ ಬಲಾತ್ಕಾರದಿಂದಾದರೂ ಮಾತನಾಡಿಸುತ್ತಿದ್ದರು, ಹಾಗೂ ಮಾತನಾಡದಿದ್ದರೆ ಹೊಡೆಯುತ್ತಿದ್ದರು. ಕೆಲವರು ಅವನನ್ನು ಮಾತಿನಿಂದ ಗದರಿಸುತ್ತಿದ್ದರು. ಕೆಲವರು ಕಳ್ಳ ಕಳ್ಳ, ಹಿಡಿದು ಕಟ್ಟಿ ಹಾಕಿರಿ ಎಂದು ಕೂಗುತ್ತಿದ್ದರು. ಕೆಲವರು ಹಿಂದು ಮುಂದು ನೋಡದೆ ಹಗ್ಗದಿಂದ ಸಾಧುವಿನ ಕೈಕಾಲುಗಳನ್ನು ಕಟ್ಟಿ ಹಾಕುತ್ತಿದ್ದರು. ಮತ್ತೆ ಕೆಲವರು ಇವನು ಅನ್ಯಾಯದಿಂದ ಸಂಪಾದಿಸಿದ್ದ ಹಣವನ್ನೆಲ್ಲ ಕಳೆದುಕೊಂಡು ನಿರ್ಗತಿಕನಾಗಿ ಹೆಂಡತಿ ಮಕ್ಕಳಿಂದಲೂ ತಿರಸ್ಕೃತನಾಗಿ ಹೊಟ್ಟೆ ಹೊರಗಲು ಬೇರೆಯ ಮಾರ್ಗವಿಲ್ಲದೆ ತ್ರಿದಂಡ ಸನ್ಯಾಸಿಯ ವೇಷವನ್ನು ಧರಿಸಿ ಭಿಕ್ಷೆ ಬೇಡಲು ಬಂದಿದ್ದಾನೆ ಎಂದು ನಿಂದಿಸುತ್ತಾ ಅವಮಾನಗೊಳಿಸುತ್ತಿದ್ದರು. ಮತ್ತೆ ಕೆಲವರು ಇದೋ ನೋಡಿರಿ, ಇವನು ಮಹಾಮಹಿಮನು, ಹಿಮಾಲಯದಂತೆ ಧೈರ್ಯಶಾಲಿಯು, ಬಕಪಕ್ಷಿಯಂತೆ ದೃಢವಾದ ನಿಶ್ಚಯವುಳ್ಳವನು, ಮಾತನಾಡದೆಯೇ ತನ್ನ ಕಾರ್ಯವನ್ನು ಸಾಧಿಸಿಕೊಳ್ಳುತ್ತಾನೆ ಎಂದು ಹಾಸ್ಯ ಮಾಡುತ್ತಾ ಕೇಕೆ ಹಾಕಿಕೊಂಡು ನಗುವರು. ಮತ್ತೆ ಕೆಲವರು ಅವನ ಮುಂದೆ ನಿಂತು ಅಪಾನ ವಾಯುವನ್ನು ಬಿಡುವರು. ಕೆಲವರು ಅವನನ್ನು ಬೊಂಬೆಯನ್ನು ಆಟವಾಡಿಸುವಂತೆ ಆಟವಾಡಿಸುವರು. ಪಕ್ಷಿಗಳನ್ನು ಪಂಜರದಲ್ಲಿಡುವಂತೆ ಹಾಳು ಮನೆಯಲ್ಲಿ ಕೂಡಿ ಹಾಕುವರು. ಅವಧೂತನು ಇವೆಲ್ಲವನ್ನು ಸೈರಣೆಯಿಂದ ಯಾವ ಮಾತನ್ನು ಆಡದೆ ಸಹಿಸಿಕೊಳ್ಳುತ್ತಿದ್ದನು. ಅವನು ಕೆಲವು ವೇಳೆ ಜ್ವರವೇ ಮೊದಲಾದ ರೋಗಗಳಿಂದಾಗಿ ದೈಹಿಕವಾದ ಕಷ್ಟವನ್ನು ಅನುಭವಿಸಬೇಕಾಗುತ್ತಿದ್ದಿತು. ಬಿಸಿಲು, ಮಳೆ, ಗಾಳಿಗಳಿಗೆ ಸಿಕ್ಕಿ ದೈಹಿಕವಾದ ಕಷ್ಟಗಳನ್ನು ಅನುಭವಿಸಬೇಕಾಗುತ್ತಿದ್ದಿತು. ದುರ್ಜನರ ಉಪಟಳಕ್ಕೆ ಸಿಕ್ಕಿ ಭೌತಿಕವಾದ ಕಷ್ಟಗಳನ್ನು ಅನುಭವಿಸಬೇಕಾಗುತ್ತಿದ್ದಿತು. ಈ ಎಲ್ಲ ಕಷ್ಟಗಳನ್ನು ಅವನು ತಾನು ಮಾಡಿದ ದುಷ್ಕರ್ಮಗಳ ಫಲವೆಂದು, ಅದನ್ನು ಅನುಭವಿಸಿಯೇ ತೀರಿಸಬೇಕಾಗಿರುವುದೆಂದು ದೃಢವಾಗಿ ಭಾವಿಸಿದ್ದನು. ನೀಚ ಪುರುಷರು ಹಲವಾರು ರೀತಿಗಳಲ್ಲಿ ಅವನನ್ನು ಅವಮಾನಗೊಳಿಸುತ್ತಿದ್ದರು. ತಡೆದುಕೊಳ್ಳಲಾಗದಂತಹ ಶಿಕ್ಷೆಯನ್ನು ಕೊಡುತ್ತಿದ್ದರು. ಸನ್ಯಾಸ ಧರ್ಮದಿಂದ ಭ್ರಷ್ಟನನ್ನಾಗಿ ಮಾಡಲು ಸತತವಾಗಿ ಪ್ರಯತ್ನಿಸುತ್ತಿದ್ದರು. ಅವಧೂತನು ತನ್ನ ಧರ್ಮದಲ್ಲಿ ಸ್ಥಿರವಾಗಿದ್ದುಕೊಂಡು ಸಾತ್ವಿಕವಾದ ಧೈರ್ಯವನ್ನು ಅವಲಂಬಿಸಿ ಅರ್ಥಪೂರ್ಣವಾದ ಈ ಶ್ಲೋಕಗಳನ್ನು ಹಾಡಿದನು. ನಾಯಂ ಜನೋ ಮೇ ಸುಖ ದುಃಖ ಹೇತುರ್ನ ದೇವತಾತ್ಮ ಗೃಹಕರ್ಮ ಕಾಲಾಹ ಮನಃ ಪರಂ ಕಾರಣ ಮಾಮನಂತಿ ಸಂಸಾರ ಚಕ್ರಂ ಪರಿವರ್ತಯೇದ್ಯತ. ನನ್ನ ಸುಖಕ್ಕೆ ಮತ್ತು ದುಃಖಕ್ಕೆ ಕಾರಣರು ಈ ಜನರಲ್ಲ, ದೇವತೆಗಳಲ್ಲ, ಈ ನನ್ನ ಶರೀರವೂ ಅಲ್ಲ, ಗ್ರಹಗಳಾಗಲಿ ಸತ್ಕರ್ಮ ದುಷ್ಕರ್ಮಗಳಾಗಲಿ ಅಲ್ಲ, ಕಾಲವೂ ಅಲ್ಲ. ಶ್ರುತಿಗಳು ಮತ್ತು ಮಹಾತ್ಮರು ಮನುಷ್ಯನ ಸುಖ ದುಃಖಗಳಿಗೆ ಮನಸ್ಸೇ ಪರಮಕಾರಣವೆಂದು ಹೇಳುತ್ತಾರೆ. ಮನಸ್ಸೇ ಈ ಸಂಸಾರ ಚಕ್ರವನ್ನು ತಿರುಗಿಸುತ್ತಿದೆ. ಮನೋಗುಣಾನ್ವೈ ಸೃಜತೆ ಬಲೀಯಸ್ತತಶ್ಚ ಕರ್ಮಾಣಿ ವಿಲಕ್ಷಣಾನಿ ಶುಕ್ಲಾನಿ ಕೃಷ್ಣಾನ್ಯಥಲೋಹಿತಾನಿ ತೇಭ್ಯ ಸವರ್ಣ ಶ್ರುತಯೋ ಭವಂತಿ. ಬಲಿಷ್ಠವಾದ ಮನಸ್ಸು ಸತ್ವಾದಿ ಗುಣಗಳನ್ನು ಸೃಷ್ಟಿಸುತ್ತದೆ. ಆ ಗುಣವೃತ್ತಿಗಳಿಂದ ಭಿನ್ನ ಭಿನ್ನವಾದ ಸಾತ್ವಿಕ, ರಾಜಸ, ತಾಮಸ ಕರ್ಮಗಳು ನಡೆಯುತ್ತವೆ. ಆ ಕರ್ಮಗಳಿಗೆ ಅನುಸಾರವಾಗಿ ಜೀವನಿಗೆ ದೇವ, ಮನುಷ್ಯ, ತಿರಿಯ ಯೋನಿಗಳಲ್ಲಿ ಜನ್ಮವು ಉಂಟಾಗುತ್ತದೆ. ಅನೀಹ ಆತ್ಮ ಮನಸ ಸಮೀಹತ ಹಿರಣ್ಮಯೋ ಮತ್ಸಕ ಉದ್ವಿಚಷ್ಟೇ ಮನಸ್ವಲಿಂಗಂ ಪರಿಗೃಹ್ಯ ಕಾಮಾನ್ ಜುಷನ್ ನಿಬದ್ಧೋ ಗುಣಸಂಗತೋಸೌ. ಮನಸ್ಸೇ ಸಮಸ್ತವಾದ ಗುಣವೃತ್ತಿಗಳನ್ನು ಸೃಷ್ಟಿಸುತ್ತದೆ.
ಆತ್ಮವು ಮನಸ್ಸಿನೊಡನಿದ್ದರೂ ನಿಷ್ಕ್ರಿಯವಾಗಿರುತ್ತದೆ. ಜ್ಞಾನಶಕ್ತಿ ಪ್ರಧಾನವಾಗಿರುವ ಆ ಆತ್ಮವು ಜೀವಾತ್ಮನಾದ ನನಗೆ ಪುರಾತನ ಕಾಲದಿಂದಲೂ ಪ್ರಿಯ ಸಖನಾಗಿದೆ. ಅದು ಮನಸ್ಸಿನ ಕ್ರಿಯೆಗಳ ಸಂಘವಿಲ್ಲದೆ, ಅವಿದ್ಯೆಗೊಳಗಾಗದೆ ತತ್ವಜ್ಞಾನದಿಂದ ಎಲ್ಲವನ್ನೂ ನೋಡುತ್ತಿರುತ್ತದೆ. ಜೀವವಾದರೂ ತನ್ನಲ್ಲಿ ಗುಣಗಳನ್ನು ವಿಷಯಗಳನ್ನು ತೋರಿಸಿಕೊಳ್ಳುವ ಮನಸ್ಸನ್ನೇ ತಾನೆಂದೇ ಭಾವಿಸಿಕೊಳ್ಳುತ್ತದೆ. ಒಡನೆಯೇ ಅದು ಗುಣಗಳಿಗೆ ಕಟ್ಟುಬಿದ್ದು ವಿಷಯ ಸುಖಗಳನ್ನು ಅನುಭವಿಸುತ್ತದೆ. ಸಾಧಕನಾದವನು ಅಂತಹ ಮನಸ್ಸನ್ನು ಮೊದಲು ನಿಗ್ರಹಿಸಬೇಕು. ದಾನಂ ಸ್ವಧರ್ಮೋ ನಿಯಮೋ ಯಮಶ್ಚ ಶ್ರುತಂಚ ಕರ್ಮಾಣಿ ಚ ಸದ್ವ್ರತಾನಿ ಸರ್ವೇ ಮನೋನಿಗ್ರಹ ಲಕ್ಷಣಾಂತಾಃ ಪರೋಹಿ ಯೋಗೋ ಮನಸಃ ಸಮಾಧಿಃ. ದಾನ, ಸ್ವಧರ್ಮ ಪರಿಪಾಲನೆ, ನಿಯಮ, ಯಮ, ವೇದಾಧ್ಯಯನ, ಸತ್ಕರ್ಮ, ಬ್ರಹ್ಮಚರ್ಯವೇ ಮೊದಲಾದ ಶ್ರೇಷ್ಠ ವ್ರತಗಳು ಈ ಎಲ್ಲಕ್ಕೂ ಅಂತಿಮವಾದ ಫಲವೆಂದರೆ ಮನೋನಿಗ್ರಹವೇ ಆಗಿದೆ. ಮನಸ್ಸನ್ನು ನಿಗ್ರಹಿಸಿ ಪರಮಾತ್ಮನಲ್ಲಿ ಏಕಾಗ್ರಗೊಳಿಸುವುದೇ ಶ್ರೇಷ್ಠವಾದ ಯೋಗವೆನಿಸಿಕೊಳ್ಳುತ್ತದೆ. ಸಮಾಹಿತಂ ಯಸ್ಯ ಮನಃ ಪ್ರಶಾಂತಂ ದಾನಾದಿಭಿಃ ಕಿಂ ವದತಸ್ಯ ಕೃತ್ಯಂ ಅಸಂಯತಂ ಯಸ್ಯ ಮನೋ ವಿನಶ್ಯ ದಾನಾದಿಭಿಶ್ಚೇದ ಪರಂ ಕಿಮೇಭಿಃ. ಯಾವನ ಮನಸ್ಸು ಪರಮಾತ್ಮನಲ್ಲಿಯೇ ಏಕಾಗ್ರಗೊಂಡು ಶಾಂತವಾಗಿ ಬಿಟ್ಟಿರುವುದೋ ಅಂತಹವನಿಗೆ ದಾನವೇ ಮೊದಲಾದ ಇತರ ಸತ್ಕರ್ಮಗಳಿಂದ ಆಗಬೇಕಾದ್ದೇನಿದೆ? ಯಾವಾತನ ಮನಸ್ಸು ಪರಮಾತ್ಮನಲ್ಲಿ ಏಕಾಗ್ರವಾಗದೆ ವಿಷಯ ಸುಖಗಳಲ್ಲಿಯೇ ಅಲೆದಾಡುತ್ತಾ ಹಾಳಾಗಿ ಹೋಗಿರುತ್ತದೆಯೋ ಅಂತಹವನಿಗೆ ದಾನವೇ ಮೊದಲಾದ ಸತ್ಕರ್ಮಗಳನ್ನು ಮಾಡುವುದರಿಂದ ಯಾವ ಲಾಭವಿದೆ? ಮನಸ್ಸನ್ನು ನಿಗ್ರಹಿಸದೆ ಮಾಡುವ ಯಾವುದೇ ಕಾರ್ಯವೂ ವ್ಯರ್ಥವೇ ಸರಿ. ಮನೋವಶೇನ್ಯೇ ಹ್ಯಭವನ್ ಸ್ಮದೇವ ಮನಶ್ಚ ನಾನ್ಯಸ್ಯ ವಶಂ ಸಮೇತಿ ಭೀಷ್ಮೋ ಹಿ ದೇವ ಸಹಸಹೀಯ ಯುಂಜಾದ್ವಶೇತಂ ಸಹಿ ದೇವದೇವಃ. ಎಲ್ಲ ಇಂದ್ರಿಯಗಳು ಮನಸ್ಸಿಗೆ ವಶವಾಗಿರುತ್ತವೆ. ಮನಸ್ಸು ಹೇಳಿದಂತೆ ಕೇಳುತ್ತಿರುತ್ತವೆ. ಆದರೆ ಮನಸ್ಸು ಮಾತ್ರ ಯಾರ ವಶದಲ್ಲಿಯೂ ಇರುವುದಿಲ್ಲ. ಈ ಮನಸ್ಸೆಂಬುದು ಬಲಿಷ್ಠರಿಗಿಂತಲೂ ಅತ್ಯಂತ ಬಲಿಷ್ಠವಾದುದು, ಅತ್ಯಂತ ಭಯಂಕರವಾದ ದೇವತೆಯೇ ಆಗಿದೆ. ಯಾವನು ಇಂತಹ ಮನಸ್ಸನ್ನು ತನ್ನ ವಶದಲ್ಲಿ ಇಟ್ಟುಕೊಳ್ಳುವನೋ, ಮನಸ್ಸಿಗೆ ಅಧೀನನಾಗಿ ಇರುವುದಿಲ್ಲವೋ, ಅವನೇ ದೇವತೆಗಳಿಗೂ ಅಂದರೆ ಸಮಸ್ತವಾದ ಇಂದ್ರಿಯಗಳಿಗೂ ದೇವನು ಸ್ವಾಮಿಯು ಎನಿಸಿಕೊಳ್ಳುತ್ತಾನೆ. ತಂ ದುರ್ಜಯಂ ಶತ್ರು ಮಸಹ್ಯ ವೇಗ ಮರುಂತುದಂ ತನ್ನ ವಿಚಿತ್ಯ ಕೇಚಿತ್ ಕುರುವಂತ ಸದ್ವಿಗ್ರಹ ಮತ್ರ ಮರ್ತ್ಯೆ ಮಿತ್ರಾಣ್ಯೋ ದಾಸೇ ನರಿಪೋನ್ಮ್ಯ ಮೂಢಾಹ. ನಿಜವಾಗಿ ಹೇಳುವುದಾದರೆ ಚಾಂಚಲ್ಯ ಗುಣದಿಂದ ಕೂಡಿದ ಮನಸ್ಸೇ ಮನುಷ್ಯನಿಗೆ ಪರಮ ಶತ್ರು. ಇದರ ಆಕ್ರಮಣವು ಸಹಿಸಲು ಅಸಾಧ್ಯವಾದುದಾಗಿರುತ್ತದೆ. ಇದು ಕೇವಲ ಹೊರಗಿನ ಶರೀರವನ್ನು ಮಾತ್ರವೇ ಅಲ್ಲ, ಮರ್ಮಸ್ಥಳಗಳನ್ನು ಕತ್ತರಿಸುತ್ತಿರುತ್ತದೆ. ಇದನ್ನು ಜಯಿಸುವುದು ಅತಿ ಕಷ್ಟ ಸಾಧ್ಯ. ಮನುಷ್ಯನು ಪ್ರಪ್ರಥಮವಾಗಿ ತನ್ನ ಅಂತರಂಗದಲ್ಲಿಯೇ ಅಡಗಿರುವ ಮನಸ್ಸೆಂಬ ಮಹಾಶತ್ರುವನ್ನು ಜಯಿಸಬೇಕು. ಮೂರ್ಖರಾದವರು ಈ ಒಳಗಿನ ಶತ್ರುವನ್ನು ಜಯಿಸ ಹೋಗದೆ ಇತರ ಮನುಷ್ಯರೊಡನೆ ಕದನವಾಡುತ್ತಿರುತ್ತಾರೆ. ಈ ಜಗತ್ತಿನಲ್ಲಿರುವ ಮನುಷ್ಯರನ್ನೇ ಮಿತ್ರರೆಂದು, ಉದಾಸೀನರೆಂದು, ಶತ್ರುಗಳೆಂದು ವಿಂಗಡಿಸುತ್ತಾರೆ. ಇಂತಹ ಮೂರ್ಖರಿಗೆ ಏನೆಂದು ಹೇಳೋಣ? ದೇಹಂ ಮನೋ ಮಾತ್ರಮಿಮಂ ಗೃಹೀತ್ವಾ ಮಮಾಹಮಿತ್ಯಂಧದಿಯೋ ಮನುಷ್ಯಾಃ ಏಷೋಹ ಮನ್ಯೋಯಮಿತಿ ಭ್ರಮೇಣ ದುರಂತ ಪಾರೇ ತಮಸಿ ಭ್ರಮಂತಿ. ಸಾಮಾನ್ಯವಾಗಿ ಮನುಷ್ಯರ ಬುದ್ಧಿಯು ಕುರುಡಾಗಿಯೇ ಇರುತ್ತದೆ. ಈ ಕಾರಣದಿಂದಲೇ ಅವರು ಮನಃಕಲ್ಪಿತವಾದ ಈ ಶರೀರವನ್ನು ನಾನು ನನ್ನದು ಎಂದು ಹೇಳಿಕೊಳ್ಳುತ್ತಾರೆ. ಇಂತಹವನು ನಾನೇ, ಮಹಾರಾಜನ ಮೊಮ್ಮಗ, ಇವನು ಬೇರೆಯವ, ನನ್ನ ಶತ್ರು ಇತ್ಯಾದಿಯಾಗಿ ಹೇಳಿಕೊಳ್ಳುತ್ತಾ ಭ್ರಮೆಯಿಂದ ತುಂಬಿದವರಾಗಿ ದುರಂತವಾದ ಪಾರವಿರುವ ಸಂಸಾರದಲ್ಲಿ ಬಿದ್ದು ಒದ್ದಾಡುತ್ತಿರುತ್ತಾರೆ. ಜನಸ್ತು ಹೇತು ಸುಖ ದುಃಖಯೋಶ್ಚೇತ್ ಕಿಮಾತ್ಮನಶ್ಚಾತ್ರ ಹಭೌಮಯೋಸ್ತತ್ ಜಿಹ್ವಾಂ ಕ್ವಚಿತ್ ಸನ್ ದಶತಿ ಸದ್ವೇದನಾಯಾಂ ಕಥಮಾಯ ಕುಪ್ಯೇತ್. ಒಂದು ವೇಳೆ ಈ ಜನರೇ
ಸುಖ ದುಃಖಗಳಿಗೆ ಕಾರಣ ಎನ್ನುವುದಾದರೆ ಅದರಲ್ಲಿ ಆತ್ಮನ ಸಂಬಂಧವೇನಿದೆ? ಏಕೆಂದರೆ ಸುಖ ದುಃಖಗಳನ್ನು ಉಂಟು ಮಾಡುವುದು ಮೃಣ್ಮಯವಾದ ಶರೀರವೇ, ಉಪಭೋಗಿಸುವುದು ಶರೀರವೇ. ಭೋಜನಾದಿಗಳ ಸಮಯದಲ್ಲಿ ಹಲ್ಲಿನಿಂದ ನಾಲಿಗೆಯನ್ನು ಕಡಿದುಕೊಂಡರೆ ಅಪರಾಧಿಗಳು ಯಾರಾಗುತ್ತಾರೆ? ಆ ವೇದನೆಯ ಸಲುವಾಗಿ ಯಾರ ಮೇಲೆ ಕೋಪಿಸಿಕೊಳ್ಳಬೇಕು? ಆದುದರಿಂದ ಸುಖ ದುಃಖಗಳಿಗೆ ಮನಸ್ಸು ಕಾರಣವೇ ಹೊರತು ಮನುಷ್ಯನು ಕಾರಣನಲ್ಲ. ದುಃಖಸ್ಯ ಹೇತುರ್ ಯದಿ ದೇವತಾಸ್ತು ಕಿಮಾತ್ಮನಸ್ತತ್ರ ವಿಕಾರಯೋಸ್ತತ್ ಯದಂಗಮಂಗೇನ ನಿಹನ್ಯತೆ ಕ್ವಚಿತ್ ಕ್ರುಧ್ಯೇತ ಕಸ್ಮೈ ಪುರುಷ ಸ್ವದೇಹೇ. ಸುಖ ದುಃಖಗಳಿಗೆ ಕಾರಣವು ದೇವತೆಗಳು ಎಂದು ಹೇಳುವ ಪಕ್ಷದಲ್ಲಿ ಆಗಲೂ ಆತ್ಮನಿಗೆ ಯಾವ ಹಾನಿಯಾಗುತ್ತದೆ? ದುಃಖಕ್ಕೆ ಕಾರಣರು ಇಂದ್ರಿಯಾಭಿಮಾನಿಗಳಾದ ದೇವತೆಗಳಾದರೆ ಅದನ್ನು ಉಪಭೋಗಿಸುವವರು ದೇವತೆಗಳೇ. ಹೀಗೆಂದರೆ ದೇವತೆಗಳಿಂದ ಅಧಿಷ್ಠಿತವಾದ ಇಂದ್ರಿಯಗಳ ಮೂಲಕವಾಗಿ ಒಬ್ಬನು ಮತ್ತೊಬ್ಬನಿಗೆ ತೊಂದರೆ ಕೊಡುತ್ತಾನೆ. ತೊಂದರೆ ಕೊಡುವುದೆಂದರೆ ಎದುರಾಳಿಯ ಇಂದ್ರಿಯಗಳನ್ನು ಅಂದರೆ ಕೈಕಾಲುಗಳನ್ನು ಮುರಿಯುತ್ತಾನೆ. ಮುರಿದವನ ಕೈಗೆ ಯಾವುದು ಅಧಿಷ್ಠಾತೃವಾದ ದೇವತೆಯಾಗಿದೆಯೋ ಮುರಿಸಿಕೊಂಡವನ ಕೈಗೂ ಅದೇ ದೇವತೆಯಾಗಿರುತ್ತದೆ. ಎಲ್ಲರ ಅಂಗಗಳಿಗೂ ಅಧಿಷ್ಠಾತೃ ದೇವತೆ ಒಬ್ಬನೇ. ಆದುದರಿಂದ ತನ್ನನ್ನೇ ತಾನು ಹೊಡೆದುಕೊಂಡಂತಾಗುತ್ತದೆ. ತನ್ನ ಕಾಲುಗಳೇ ಅನ್ಯೋನ್ಯವಾಗಿ ಬಡಿದುಕೊಂಡು ಪೆಟ್ಟಾದಾಗ ಯಾರ ಮೇಲೆ ಸೆಟ್ಟಾಗುವುದು? ಆದುದರಿಂದ ಸುಖ ದುಃಖಗಳಿಗೆ ದೇವತೆಗಳು ಕಾರಣರಲ್ಲ, ಮನಸ್ಸೇ ಕಾರಣ. ಆತ್ಮ ಯದಿ ಸ್ಯಾತ್ ಸುಖ ದುಃಖ ಹೇತು ಕಿಮನ್ಯತಸ್ತತ್ರ ನಿಜ ಸ್ವಭಾವ ನಶ್ಯಾತ್ಮನೋನ್ಯದ್ಯದಿ ಯದಿ ತನ್ಮೃಷಾ ಸ್ಯಾತ್ ಕ್ರುಧ್ಯೇತ ಕಸ್ಮಾನ್ ನ ಸುಖಂ ನ ದುಃಖಂ. ಆತ್ಮವೇ ಸುಖ ದುಃಖಗಳಿಗೆ ಕಾರಣವೆನ್ನುವುದಾದರೆ ಬೇರೆಯವರಿಂದ ಏನಾದಂತಾಯಿತು? ಬೇರೆಯವರಿಂದ ಏನೂ ಆಗಲಿಲ್ಲ. ಬೇರೆಯವರು ಸುಖ ದುಃಖಗಳಿಗೆ ಕಾರಣರಲ್ಲ. ಆದುದರಿಂದ ಬೇರೆಯವರ ಮೇಲೆ ಕೋಪಗೊಳ್ಳುವ ಕಾರಣವಿಲ್ಲ. ಹಾಗಾದರೆ ಸುಖ ದುಃಖಗಳು ಆತ್ಮನ ಸ್ವಭಾವದಲ್ಲಿಯೇ ಸೇರಿವೆ ಎಂದಾಗುತ್ತದೆ. ಹಾಗಿಲ್ಲದೆ ಇನ್ನೊಂದರಿಂದ ಆತ್ಮನಿಗೆ ಸುಖ ದುಃಖಗಳಾಗುತ್ತದೆಂದು ಹೇಳುವುದಾದರೆ ಅದು ಮಿಥ್ಯೆ. ಏಕೆಂದರೆ ಆತ್ಮನಿಂದ ವ್ಯತಿರಿಕ್ತವಾದದ್ದು ಯಾವುದೂ ಇಲ್ಲವೇ ಇಲ್ಲ. ಈ ಕಾರಣದಿಂದಾಗಿ ಆತ್ಮನಿಗೆ ಸುಖವೂ ಇಲ್ಲ, ದುಃಖವೂ ಇಲ್ಲ. ಹೀಗಿರುವಾಗ ಕೋಪವು ಯಾರ ಮೇಲೆ? ಏತಕ್ಕೆ ಕೋಪಿಸಿಕೊಳ್ಳಬೇಕು? ಗೃಹ ನಿಮಿತ್ತಂ ಸುಖ ದುಃಖಯೋಶ್ಚೇತ್ ಕಿಮಾತ್ಮನೋಜಸ್ಯ ಜನಸ್ಯತೆ ವೈ ಗೃಹೈರ್ಗೃಹಸ್ಯೈವ ವದಂತಿ ಪೀಡಾಂ ಕ್ರುಧ್ಯೇತ ಕಸ್ಮೈ ಪುರುಷಸ್ತತೋನ್ಯಃ. ಗ್ರಹಗಳು ಮನುಷ್ಯನ ಸುಖ ದುಃಖಗಳಿಗೆ ಕಾರಣವೆನ್ನುವುದಾದರೆ ಹುಟ್ಟು ಸಾವುಗಳೇ ಇಲ್ಲದ ಆತ್ಮನಿಗೆ ಏನು ಹಾನಿ? ಗ್ರಹಗಳ ಪ್ರಭಾವವು ಹುಟ್ಟು ಸಾವುಗಳಿರುವ ಶರೀರದ ಮೇಲೆ ಆಗಬಹುದು. ಗ್ರಹಗಳ ಪೀಡೆಯು ಅವುಗಳ ಪ್ರಭಾವವನ್ನು ಗ್ರಹಣ ಮಾಡುವ ಶರೀರಗಳ ಮೇಲೆ ಆಗುತ್ತದೆ. ಆತ್ಮವು ಇಂತಹ ಗ್ರಹಗಳಿಗಿಂತಲೂ ಮತ್ತು ಶರೀರಕ್ಕಿಂತಲೂ ಅತೀತವಾದುದು. ಗ್ರಹಗಳಲ್ಲಿಯೇ ಶತ್ರು ಮಿತ್ರ ಸಮರಿರುತ್ತಾರೆ. ಗ್ರಹಗಳಿಂದಲೇ ಗ್ರಹಗಳಿಗೆ ತೊಂದರೆಯಾಗುತ್ತದೆಂದು ಹೇಳುತ್ತಾರೆ. ಪುರುಷನಿಗೆ ಗ್ರಹಗತಿಯಿಂದ ಅದರ ಲಗ್ನದಲ್ಲಿ ಜನಿಸಿದ ದೇಹದಲ್ಲಿ ಅಭಿಮಾನವಿಡುವುದರಿಂದ ಪೀಡೆ ಉಂಟಾಗುವುದು. ಹೀಗಿರುವಾಗ ಗ್ರಹಗಳ ಪ್ರಭಾವದಿಂದ ದೇಹಕ್ಕೆ ಪ್ರಾಪ್ತವಾಗುವ ಸುಖ ದುಃಖಗಳಿಗಾಗಿ ಯಾರ ಮೇಲೆ ಕೋಪಿಸಿಕೊಳ್ಳುವುದು? ಕರ್ಮಾಸ್ತು ಹೇತು ಸುಖ ದುಃಖಯೋಶ್ಚೇತ್ ಕಿಮಾತ್ಮನಸ್ತದ್ಧಿ ಜಡ ಜಡತ್ವೇ ದೇಹಸ್ತ್ವಜಿತ್ ಕುರುಷೋಯಂ ಸುಪರ್ಣಃ ಕ್ರುಧ್ಯೇತ ಕಸ್ಮೈ ನಹಿ ಕರ್ಮ ಮೂಲಂ. ಮಾಡಿದ ಕರ್ಮವೇ ಸುಖ ದುಃಖಗಳಿಗೆ ಕಾರಣವೆನ್ನುವುದಾದರೆ ಜಡನಲ್ಲಿರುವ ಚಿನ್ಮಯನಾದ ಆತ್ಮನಿಗೆ ಆಗುವ ಹಾನಿಯೇನು? ದೇಹವು ಜಡವಾದುದರಿಂದ ಅದಕ್ಕೆ ಕರ್ಮದಲ್ಲಿ ಪ್ರವೃತ್ತಿ ಉಂಟಾಗಲಾರದು. ಪುರುಷನು ಪೂರ್ಣ ಜ್ಞಾನ ಸ್ವರೂಪನು, ಅಸಂಗನು. ಹೀಗಿರುವಾಗ ಸುಖ ದುಃಖಗಳಿಗೆ ಕಾರಣವೆಂದು ಹೇಳುವ ಕರ್ಮವೇ ಸಂಭವಿಸುವುದಿಲ್ಲ. ಹೀಗಿರುವಾಗ ಸಂಭವಿಸಿದ ಕಷ್ಟಕ್ಕಾಗಿ ಯಾರ ಮೇಲೆ ಕೋಪಗೊಳ್ಳಬೇಕು? ಕಾಲಸ್ತು ಹೇತು ಸುಖ ದುಃಖಯೋಶ್ಚೇತ್ ಕಿಮಾತ್ಮನಸ್ತತ್ರ ತಮಾತ್ಮಕೋಸೌ ನಾಗ್ನೇರ್ಹಿ ತಾಪೋ ನ ಹಿಮಸ್ಯ ತತ್ಸ್ಯಾತ್ ಕ್ರುಧ್ಯೇತ ಕಸ್ಮೈ ನ ಪರಸ್ಯ ದ್ವಂದ್ವಂ. ಕಾಲವೇ ಮನುಷ್ಯನ ಸುಖ ದುಃಖಗಳಿಗೆ ಕಾರಣವೆನ್ನುವುದಾದರೆ ಆಗಲೂ ಆತ್ಮನಿಗೆ ಆಗುವ ಹಾನಿಯೇನು? ಮಿಗಿಲಾಗಿ ಕಾಲನು ಆತ್ಮಸ್ವರೂಪನೇ ಆಗಿದ್ದಾನೆ.
ಯಾವ ರೀತಿಯಲ್ಲಿ ಬೆಂಕಿಯು ಬೆಂಕಿಯನ್ನೇ ಸುಡಲಾರದೋ, ಹಿಮವು ಹಿಮವನ್ನೇ ಶೀತಲಗೊಳಿಸಲಾರದೋ, ಅದೇ ರೀತಿಯಲ್ಲಿ ಆತ್ಮಸ್ವರೂಪನಾದ ಕಾಲನು ತನ್ನ ಆತ್ಮನಿಗೆ ಸುಖ ದುಃಖಗಳನ್ನು ಉಂಟು ಮಾಡಲಾರನು. ಹೀಗಿರುವಾಗ ಯಾರ ಮೇಲೆ ಕೋಪಿಸಿಕೊಳ್ಳಬೇಕು? ಆತ್ಮನಾದರೂ ಶೀತೋಷ್ಣ ಸುಖ ದುಃಖ ಇವೇ ಮುಂತಾದ ದ್ವಂದ್ವಗಳಿಂದ ಅತೀತನಾದವನು. ನಕೇನಚಿತ್ ಕ್ವಾಪಿ ಕಥಂಚನಾಸ್ಯ ದ್ವಂದ್ವೋಪರಾಗ ಪರತಃ ಪರಸ್ಯ ಯಥಾಹಮ ಸಂಸ್ಕೃತಿ ರೂಪಿಣಸ್ಯ ದೇವಂ ಪ್ರಬುದ್ಧೋ ನ ಬಿಭೇತಿ ಭೂತೈಃ. ಆತ್ಮನಿಂದ ಸುಖ ದುಃಖಗಳು ಉಂಟಾಗುವುದಿಲ್ಲ. ಪ್ರಕೃತಿಗಿಂತಲೂ ಅತೀತನಾದ ಆತ್ಮನಿಗೆ ಯಾರಿಂದಲೂ ಎಲ್ಲಿಯೂ ಯಾವುದೇ ಕಾರಣದಿಂದಲೂ ಸುಖ ದುಃಖದ ದ್ವಂದ್ವಗಳ ಸಂಬಂಧ ಇರುವುದಿಲ್ಲ. ಹುಟ್ಟು ಸಾವುಗಳೆಂಬ ಸಂಸಾರ ಚಕ್ರದಲ್ಲಿ ಸಿಕ್ಕಿಕೊಂಡು ನರಳುವ ಅಹಂಕಾರಕ್ಕೆ ಸುಖ ದುಃಖಾದಿ ದ್ವಂದ್ವಗಳುಂಟು. ಈ ರಹಸ್ಯವನ್ನು ಯಾವನೋ ತಿಳಿದಿರುವನೋ ಅವನು ಪ್ರಾಣಿಗಳಿಂದ ಯಾವ ಪ್ರಕಾರವಾದ ಭಯವನ್ನು ಹೊಂದುವುದಿಲ್ಲ. ಯಾವುದೇ ಪ್ರಾಣಿಗಳು ಅಂತಹವನನ್ನು ಭಯಪಡಿಸಲಾರವು. ಏತಾಂಸ ಆಸ್ತಾಯ ಪರಾತ್ಮನಿಷ್ಠಾ ಮಧ್ಯಾಸಿತಾಂ ಪೂರ್ವತಮೈರ್ಮಹರ್ಷಿಭಿಃ ಅಹಂ ತರಿಷ್ಯಾಮಿ ದುರಂತಪಾರಂ ತಮೋ ಮುಕುಂದಾಂಗ್ರಿ ನಿಶೈವಯೈವ. ಪ್ರಾಚೀನರಾದ ದೊಡ್ಡ ದೊಡ್ಡ ಋಷಿಮುನಿಗಳು ಪರಮಾತ್ಮನಿಷ್ಠೆಯ ಈ ಮಾರ್ಗವನ್ನು ಆಶ್ರಯಿಸಿರುತ್ತಾರೆ. ನಾನು ಕೂಡ ಈ ಮಾರ್ಗವನ್ನೇ ಆಶ್ರಯಿಸಿ ಭಕ್ತಿ ಮುಕ್ತಿ ಪ್ರದಾಯಕನಾದ ಭಗವಂತನ ಚರಣ ಕಮಲಗಳ ಸೇವೆಯ ಮೂಲಕವಾಗಿ ದುರಂತವಾದ ಸಂಸಾರ ಸಾಗರವನ್ನು ಅನಾಯಾಸವಾಗಿ ದಾಟುತ್ತೇನೆ. ಶ್ರೀ ಭಗವಂತನು ಹೇಳುತ್ತಾನೆ, ಉದ್ಧವ, ಆ ಬ್ರಾಹ್ಮಣನು ಅವಧೂತನಾದ ನಂತರ ನಷ್ಟವಾಗಿ ಹೋದ ಹಣದ ಕ್ಲೇಶವನ್ನು ಸಂಪೂರ್ಣವಾಗಿ ಕಳೆದುಕೊಂಡನು. ಪರಮಾತ್ಮ ನಿಷ್ಠೆಯ ಮಾರ್ಗವನ್ನು ಅವಲಂಬಿಸಿದ್ದರಿಂದಲೇ ಅವನ ಕ್ಲೇಶಗಳೆಲ್ಲವೂ ದೂರ ಸರಿದವು. ಸಂಸಾರದಿಂದ ವಿರಕ್ತನಾಗಿ ಸನ್ಯಾಸವನ್ನು ಸ್ವೀಕರಿಸಿ ಸ್ವೇಚ್ಛೆಯಿಂದ ಭೂಮಂಡಲದಲ್ಲಿ ಸಂಚರಿಸುತ್ತಿದ್ದನು. ದುಷ್ಟ ಜನರು ಅವನಿಗೆ ಹಲವು ಬಗೆಯಲ್ಲಿ ಕ್ಲೇಶಗಳನ್ನು ಉಂಟು ಮಾಡಿದರು. ಆ ಅವಧೂತ ಬ್ರಾಹ್ಮಣನು ತನ್ನ ಧರ್ಮದಿಂದ ವಿಚಲಿತನಾಗದೆ ಈ ಶ್ಲೋಕಗಳನ್ನು ಹಾಡಿದನು. ಸುಖ ದುಃಖ ಪ್ರದೋ ನಾನ್ಯ ಪುರುಷಸ್ಯಾತ್ಮ ವಿಭ್ರಮಃ ಮಿತ್ರೋದಾಸಿ ನರಿಪವಃ ಸಂಸಾರ ತಮಸಕೃತಃ. ಈ ಪ್ರಪಂಚದಲ್ಲಿ ಮನುಷ್ಯನಿಗೆ ಸುಖ ದುಃಖಗಳನ್ನು ಬೇರೆ ಯಾವನೂ ಉಂಟು ಮಾಡುವುದಿಲ್ಲ. ಬೇರೊಬ್ಬನು ತನ್ನ ಕಷ್ಟ ಸುಖಗಳಿಗೆ ಕಾರಣವೆಂದು ಹೇಳುವುದು ಕೇವಲ ಮನಸ್ಸಿನ ಭ್ರಾಂತಿ. ಈ ಸಂಸಾರ ಮತ್ತು ಇದರಲ್ಲಿ ಮಿತ್ರ, ಉದಾಸೀನ, ಶತ್ರುಗಳು ಇರುವರು ಎಂಬುದೆಲ್ಲವೂ ಅಜ್ಞಾನದಿಂದ ಕಲ್ಪಿತವಾದವುಗಳು. ತಸ್ಮಾತ್ ಸರ್ವಾತ್ಮನ ತಾತ ನಿಗ್ರಹಣ ಮನೋಧಿಯ ಮಯ್ಯಾವೇಶಿತಯ ಯುಕ್ತ ಏತಾವಾನ್ಯೋಗ ಸಂಗ್ರಹ. ಪ್ರಿಯ ಸಖನೆ, ಮನಸ್ಸೇ ಸಂಸಾರಕ್ಕೆ ಮೂಲ. ಆದುದರಿಂದ ಸರ್ವ ಪ್ರಕಾರದಿಂದಲೂ ಬುದ್ಧಿಯ ಮೂಲಕವಾಗಿ ಮನಸ್ಸನ್ನು ನಿಗ್ರಹಿಸು. ಹಾಗೆ ನಿಗ್ರಹಿಸಿದ ಮನಸ್ಸನ್ನು ಹೃದಯ ಕಮಲಸ್ಥನಾಗಿರುವ ನನ್ನಲ್ಲಿ ಸ್ಥಿರೀಕರಿಸು. ಸಮಸ್ತವಾದ ಯೋಗ ಸಾಧನದ ಸಾರ ಸಂಗ್ರಹವು ಇಷ್ಟೇ ಆಗಿದೆ. ಬ್ರಹ್ಮನಿಷ್ಠವಾದ ಈ ಭಿಕ್ಷುಗೀತೆಯನ್ನು ಏಕಾಗ್ರಚಿತ್ತನಾಗಿ ಗುರುಮುಖೇನ ಕೇಳಬೇಕು. ಕೇಳಿದ್ದನ್ನು ಹೃದ್ಗತ ಮಾಡಿಕೊಳ್ಳಬೇಕು. ಸತ್ಪುರುಷರಿಗೂ ಬೋಧಿಸಬೇಕು. ಅಂತಹವನನ್ನು ಸುಖ ದುಃಖಾದಿ ದ್ವಂದ್ವಗಳು ಬಾಧಿಸುವುದಿಲ್ಲ ಎಂದು ಶ್ರೀ ಕೃಷ್ಣ ಪರಮಾತ್ಮನು ಉದ್ಧವನಿಗೆ ಹೇಳುವಲ್ಲಿಗೆ ಮಹಾಪುರಾಣವು ಪಾರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ಏಕಾದಶ ಸ್ಕಂದದ 23ನೆಯ ಅಧ್ಯಾಯವು ಮುಗಿಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.